ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕೊಲದೇವಿ ಗ್ರಾಮದಲ್ಲಿ ಗ್ರಾಮದೇವತೆ ಶ್ರೀ ಪ್ರಸನ್ನ ಚೌಡೇಶ್ವರಿ ಅಮ್ಮನವರ 40ನೇ ವರ್ಷದ ಅದ್ದೂರಿ ರಥೋತ್ಸವ ಸಹಸ್ರಾರು ಭಕ್ತರ ನಡುವೆ ವಿಜೃಂಭಣೆಯಿಂದ ನೆರವೇರಿತು. ಪ್ರಸನ್ನ ಚೌಡೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವದ ವಿಶೇಷವಾಗಿ ದೇವಾಲಯವನ್ನು ಬಣ್ಣ ಬಣ್ಣದ ವಿವಿಧ ಹೂವುಗಳಿಂದ ಅಲಂಕರಿಸಲಾಗಿತ್ತು. ಮುಂಜಾನೆಯಿಂದಲೇ ದೇವಿಗೆ ಚಂಡಿಕಾ ಹೋಮ, ಸುಹಾಸಿನಿ ಪೂಜೆ ಸಲ್ಲಿಸಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ರಥಕ್ಕೆ ತಂದು ಕೂರಿಸಲಾಯಿತು. ನಂತರ ರಥ ಪೂಜೆಯಾದ ಮೇಲೆ ಅಮ್ಮನವರ ಭವ್ಯ ರಥೋತ್ಸವ ಪ್ರಮುಖ ರಸ್ತೆಗಳಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆಯಲ್ಲಿ ಸಾಗಿತು. ರಸ್ತೆಯ ಇಕ್ಕೆಲಗಳಲ್ಲಿ ಸಹಸ್ರಾರು ಭಕ್ತರು ಸೇರಿ ತಮ್ಮ ಇಷ್ಟಾರ್ಥಗಳ ಈಡೇರಿಕೆಗಾಗಿ ರಥಕ್ಕೆ ಹಣ್ಣು ಜವನ ಎಸೆದು ಪ್ರಸನ್ನ ಚೌಡೇಶ್ವರಿ ಅಮ್ಮನವರ ದರ್ಶನ ಪಡೆದು ಪುನೀತರಾದರು. ರಥೋತ್ಸವದಲ್ಲಿ ಹಿರಿಯರ ಜಾನಪದ ಕೋಲಾಟದ ನೃತ್ಯ ರೂಪಕ ಜನರ ಮನಸೂರೆಗೊಳಿತು. ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೂ ದೇವಾಲಯದ ಸಮಿತಿ ವತಿಯಿಂದ ಅನ್ನದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ದೇವಾಲಯದ ಸಮಿತಿಯವರು ಮಾತನಾಡಿ ಜಾತ್ರಾ ಮಹೋತ್ಸವದ ಬಗ್ಗೆ ವಿವರಿಸಿದರು.
చెలియ చమ్మాగోరి చంద్రుని గుడిలోన చేసిన దాసులనే వదిలియా ఈ పొద్దు పోతావు ఏ పాడముంటాను మన్నాడు మల్లకుంటాన గోవి. ಇವತ್ತು ಮುಳಬಾಗಿಲು ತಾಲೂಕು ಅಗರ ಗ್ರಾಮ ಪಂಚಾಯಿತಿ ಕೊಲದೇವಿ ಗ್ರಾಮದಲ್ಲಿ ಶಕ್ತಿ ದೇವತೆಯಾದ ಚೌಡೇಶ್ವರಿ ತಾಯಿಯ ಬ್ರಹ್ಮರಥೋತ್ಸವಕ್ಕೆ ನಮ್ಮನ್ನು ಇವತ್ತು ಬರಮಾಡಿಕೊಂಡಂತಹ ಈ ಗ್ರಾಮದ ಹಿರಿಯರು ಹಾಗೂ ಈ ಸುತ್ತಮುತ್ತಲಿನ ಗ್ರಾಮದವರು, ಮುಖ್ಯವಾಗಿ ನಮ್ಮ ನಾಯಕರಾದಂಥ ಸೀನಣ್ಣ ಅವರು, ಮುನಿಯಪ್ಪ ಅಣ್ಣ ಅವರು, ವೆಂಕಟರಮಣಪ್ಪ ಅಣ್ಣ ಅವರೆಲ್ಲರೂ ನಮ್ಮನ್ನು ತಪ್ಪದೇ ಬರಬೇಕು ಅಂತ ಹೇಳಿದರು. ನಮ್ಮ ಅಣ್ಣ ಕೂಡ, ನಮ್ಮ ಅಣ್ಣನಾದ ನೀಲಕಂಠೇಗೌಡರು ಪ್ರತಿ ವರ್ಷವೂ ಬರ್ತಾ ಇದ್ರು. ಕಳೆದ ವರ್ಷದಿಂದ ನಾನು ಕೂಡ ಬರ್ತಾ ಇದ್ದೀನಿ. ಇದು 2ನೇ ವರ್ಷ. ಈ ತಾಯಿಯು ಹೀಗೆ ಇದೇ ರೀತಿ ನಮ್ಮನ್ನ ಕರೆಸಿಕೊಳ್ಳುವಂತಹ ಒಂದು ಕರುಣೆ ನಮ್ಮ ಮೇಲೆ ದಯಪಾಲಿಸಲಿ. ಈ ತಾಯಿಯ ಆಶೀರ್ವಾದ ಈ ಸುತ್ತಮುತ್ತಲ ಗ್ರಾಮದವರಿಗೂ, ಇದರ ಸೇವಾಕರ್ತರಾದ ಸೀನಣ್ಣ ಮತ್ತು ಅವರ ತಂಡದವರಿಗೂ ಇರಲಿ, ಸಿಗಲಿ. ಆ ದೇವಿ ಒಳ್ಳೇದು ಮಾಡಲಿ, ಒಳ್ಳೆ ಮಳೆ ಬೆಳೆ ಎಲ್ಲ ಆಗ್ಲಿ, ಮನಸ್ಸಿಗೆ ಶಾಂತಿ ಸಿಗ್ಲಿ ಅಂತ ಹೇಳ್ಬಿಟ್ಟು ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಮುಳಬಾಗಿಲು ತಾಲೂಕು ಕೊಲದೇವಿ ಗ್ರಾಮದಲ್ಲಿ ಅಗರ ಗ್ರಾಮ ಪಂಚಾಯತಿ ಕೊಲದೇವಿ ಗ್ರಾಮದಲ್ಲಿ 40ನೇ ವರ್ಷ ರಥೋತ್ಸವ ನಡೀತಾ ಇರ್ಬೋದು. ನಂದಾಜು 40ನೇ ವರ್ಷ ಸತತವಾಗಿ ನಮ್ಮ ಕೊಲದೇವಿ ಗ್ರಾಮಸ್ಥರು ಹಾಗೂ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಸೀನಣ್ಣವರ ಮುಖಂಡತ್ವದಲ್ಲಿ ಗ್ರಾಮಸ್ಥರು ಮತ್ತು ನಮ್ಮ ಸೀನಣ್ಣವರ ಮುಖಂಡತ್ವದಲ್ಲಿ ಗ್ರಾಮಸ್ಥರ ಮುಖಂಡತ್ವದಲ್ಲಿ ಈ ಜಾತ್ರೆ ಮಹೋತ್ಸವವನ್ನು ಒಗ್ಗಟ್ಟಿನಿಂದ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ಆ ಊರಿನ ಜನರಿಗೂ ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯ ಸೀನಣ್ಣವರಿಗೂ ನನ್ನ ಅನಂತವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈ ಗ್ರಾಮದಲ್ಲಿ ನಮ್ಮ ದುಕ್ಸಂದ್ರವಳಿಯಲ್ಲಿ ಸುಮಾರು ಒಂದು 70 ರಿಂದ 80 ಹಳ್ಳಿ ಇರ್ಬೋದು. ಈ ಗ್ರಾಮದಲ್ಲಿ ದೇವರ ಕಾರ್ಯಗಳಲ್ಲಿ ಮಾತ್ರ ನನಗೆ ಗೊತ್ತಿದ್ ಮಾತ್ರ ಇದು ಈ ಗ್ರಾಮದಲ್ಲಿ ಮತ್ತೆ ಒಗ್ಗಟ್ಟು ಪ್ರದರ್ಶನೆ, ಯಾವುದೇ ಪಕ್ಷ ಪಾತ ಏನು ಇಲ್ಲದೆ ಎಲ್ಲ ಮರೆತು ಇವರು ದೇವರ ಕಾರ್ಯಗಳು ಮಾಡ್ತಾರೆ. ನಾವು ಈ ಗ್ರಾಮವನ್ನು ನೋಡಿಕೊಂಡು ನಾವೆಲ್ಲ ವೀಕ್ಷಕ ಬಾಂಧವರೆಲ್ಲರಿಗೂ ಸಹ ನಮಸ್ಕಾರ. ಈ ದಿನ ಮುಳಬಾಗಿಲು ತಾಲೂಕಿನ ಕೊಲದೇವಿ ಗ್ರಾಮದಲ್ಲಿ ಗ್ರಾಮ ದೇವತೆಯಾಗಿರ್ತಕ್ಕಂತಹ ಅಮ್ಮನವರು ಈ ಒಂದು ಜಾತ್ರಾ ಮಹೋತ್ಸವ ಸುಮಾರು ವರ್ಷಗಳಿಂದ ವಂಶ ಪಾರಂಪರ್ಯವಾಗಿ ಈ ಗ್ರಾಮಸ್ಥರೆಲ್ಲರೂ ಸರಿ ಆಚರಣೆ ಮಾಡ್ತಿದ್ದಾರೆ. ಇದರಲ್ಲಿ ಸಾಕಷ್ಟು ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡು ಈ ಒಂದು ಬ್ರಹ್ಮರಥೋತ್ಸವನ್ನ ವಿಜಯ ಪತಾಕದಲ್ಲಿ ನಡೆಸ್ತಾ ಬರ್ತಿದ್ದಾರೆ. ಆದ್ರೆ ಒಂದು ನಮ್ಮ ಸಂಪ್ರದಾಯದಲ್ಲಿ 1000 ದೇವರುಗಳನ್ನ ಪೂಜೆ ಮಾಡುವ ಮೊದಲು ಗ್ರಾಮ ದೇವತೆಯನ್ನ ಪೂಜೆ ಮಾಡಬೇಕು ಅಂತ. ಯಾವ ಗ್ರಾಮಗಳಲ್ಲಿ ಈ ಒಂದು ಗ್ರಾಮ ದೇವತೆಗಳ ಪೂಜೆ, ಅಮ್ಮನವರ ಈ ಬ್ರಹ್ಮರಥೋತ್ಸವಗಳ ಹಿರಿಯನಪ್ಪ ನಮ್ಮ ಕೈತ ಹಿರಿಯ ದೊಡ್ಡವರೆಲ್ಲ ಎಲ್ಲರೂ
ಇಪ್ಪತ್ತೆಂಟು